ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣ ವಲ್ಲಭೆ ಜ್ಞಾನ ಸೌಭಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ. ಹಸಿವು ಅನ್ನೋದು ಮನುಷ್ಯನಿಂದ ಏನ್ ಬೇಕಾದ್ರೂ ಮಾಡಿಸುತ್ತಂತೆ. ಅವನು ಎಂತ ದೊಡ್ಡ ಅಹಂಕಾರಿಯಾಗಿದ್ರು ಆ ದಿಮಾಕನ್ನ ಥಟ್ಟಂತ ಇಳಿಸೋದೆ ಹಸಿವು. ವೆಲ್ಕಮ್ ಟು ಸೋಚಿ ಪ್ರೆಸೆಂಟ್ ಕುಕಿಂಗ್ ಕಲಾಕಾರ್. ವಾಹ್, ಸಖತ್ ಟೇಸ್ಟ್ ಗುರು. ಸೋಚಿ ಮಲ್ಟಿ ಕ್ವಿಸಿನ್ ರೆಸ್ಟೋರೆಂಟ್ ಬೆಳಂದೂರ್. ಸೃಜನ್ ಲೋಕೇಶ್ ಯೂಟ್ಯೂಬ್ ಅಫಿಷಿಯಲ್ ಚಾನೆಲ್ ನಲ್ಲಿ ಇವತ್ತಿನಿಂದ ಒಂದು ಹೊಸ ಅಧ್ಯಾಯ ಶುರು. ಇನ್ನೊಂದು ಕುಕರಿ ಶೋನ ಅಂತ ಮುಖ ಕಿಚ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಐ ಬೆಟ್ ಇಟ್ ಇಸ್ ಗೋಯಿಂಗ್ ಟು ಬಿ ಫನ್. ಫನ್ ಹೇಗೆ ಅಂತ ಕೇಳ್ತಿದ್ದೀರಾ? ಹೇಳ್ತೀನಿ. ಫಸ್ಟ್ ಆಫ್ ಆಲ್, ನಾನು ಎಲ್ಲಿರ್ತೀನೋ ಅಲ್ಲಿ ಫನ್ನು ಕುಚೋದ್ಯ ಇದ್ದೇ ಇರುತ್ತೆ. ಸೆಕೆಂಡ್ ಆಫ್ ಆಲ್, ಇಲ್ಲಿಗೆ ಬರೋ ಅಂತ ಗೆಸ್ಟ್ಗಳು ಸೂಪರ್ ಫನ್ನು. ಇಲ್ಲಿಗೆ ಬರೋ ಅಂಥವ್ರು ಕಲಾಕಾರ್ ಫ್ರಮ್ ಟಿವಿ, ಸಿನಿಮಾ, ಥಿಯೇಟರ್. ಆಮೇಲೆ ಅಡುಗೆ ಮಾಡೋ ಪಂಟ್ರು, ಐ ಮೀನ್ ಸೂಪರ್ ಡೂಪರ್ ಶೆಫ್ಸ್, ಮತ್ತೆ ಬಾಲ ಕಲಾವಿದರು, ಹಾಗೆ ಈಗ ಟ್ರೆಂಡಿಂಗ್ ಅಲ್ಲಿರೋ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಊಟ ಅನ್ನೋದು ಬರೀ ರುಚಿ ಮಾತ್ರ ಅಲ್ಲ, ಇಟ್ಸ್ ಅನ್ ಎಮೋಷನ್ ಕೂಡ ಅಲ್ವಾ? ಎಲ್ರಿಗೂ ತಮ್ಮದೇ ಆದಂತ ಫೇವ್ರೆಟ್ ಡಿಶ್ಗಳಿರುತ್ತೆ. ಆ ಡಿಶ್ ಯಾಕೆ ಫೇವ್ರೆಟ್ ಆಯ್ತು ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ? ಹಾಗೆ ನಮ್ಮ ಕರ್ನಾಟಕದ ವಿಶೇಷತೆ ಏನು ಅಂತಂದ್ರೆ 50 ಕಿಲೋಮೀಟರ್ಗೆ ನಮ್ಮ ಭಾಷೆ ಶೈಲಿ ಮಾತ್ರ ಅಲ್ಲ, ಊಟದ ರುಚಿನೂ ಬದಲಾಗ್ತಾ ಹೋಗುತ್ತೆ. ಬೆಂಗಳೂರಿನಿಂದ ಮೈಸೂರಿಗೆ ಹೋಗೋ ಅಷ್ಟರಲ್ಲಿ ಅದೆಷ್ಟು ಹೋಟೆಲ್ಸು, ಅದೆಷ್ಟು ರುಚಿಕರವಾದ ಊಟಗಳು ಅಲ್ವಾ? ಮತ್ತಿನ್ಯಾಕ್ ತಡ, ಲೆಟ್ಸ್ ಸ್ಟಾರ್ಟ್ ಕುಕಿಂಗ್. ಇವತ್ತಿನ ರೆಸಿಪಿ ಡ್ರೈ ಫ್ರೂಟ್ಸ್ ಇಮ್ಯುನಿಟಿ ಬೂಸ್ಟರ್. ಈಗಿನ ಕಾಲದಲ್ಲಿ ಮಕ್ಕಳು ಯಾವಾಗ್ಲೂ ಸ್ಟ್ರೆಸ್ ಆಗಿರ್ತಾರೆ. ಅವ್ರಿಗಿಂತ ಜಾಸ್ತಿ ಸ್ಟ್ರೆಸ್ಡ್ ಔಟ್ ಆಗಿರೋದು ಹೆಂಗಸರು. ಈ ರೆಸಿಪಿನ ಮಾಡಿ ನೋಡಿ, ನೀವು ಇಡೀ ದಿನ ಎಷ್ಟು ಸ್ಟ್ರಾಂಗ್ ಆಗಿರ್ತೀರಾ ಅಂತ. ಶುರು ಹಚ್ಕೊಳ್ಳೋಣ. ಈ ಇಮ್ಯುನಿಟಿ ಬೂಸ್ಟರ್ಗೆ ಬೇಕಾಗಿರುವಂತ ಸಾಮಗ್ರಿಗಳು ಏನು ಅಂತ ನೋಡೋಣ. ತುಪ್ಪ, ಬೆಲ್ಲ, ಏಲಕ್ಕಿ ಪುಡಿ, ಗೋಂದ್ ಕತೀರ, ಕನ್ನಡದಲ್ಲಿ ಗೋಂದು ಅಂತಾರೆ, ಕುಂಬಳಕಾಯಿ ಬೀಜ, ವಾಲ್ನಟ್ಸ್, ಪಿಸ್ತಾ, ಬಾದಾಮ್, ಹಾಲು, ಮಖಾನ, ಗಸಗಸೆ, ಒಂದ್ ಸ್ವಲ್ಪ ಕೇಸರಿ ಹೂವ. ಇದಿಷ್ಟು ಬೇಕಾಗಿರುವಂತ ಸಾಮಗ್ರಿಗಳು. ಈಗ ಕುಕಿಂಗ್ ಶುರು ಮಾಡೋಣ. ಜೈ ಶ್ರೀರಾಮ್. ಮೊದಲನೇದಾಗಿ ಗೋಂದ್ ಕತೀರ, ಗೋಂದನ್ನ ತುಪ್ಪದಲ್ಲಿ ಹುರ್ಕೊಳ್ಳೋಣ. ಇದೊಂಚೂರ್ ಕಲರ್ ಚೇಂಜ್ ಆಗ್ತಾ ಇದ್ದ ಹಾಗೆ ಇದನ್ನ ನಾವು ಕುಟ್ಕೋಬೇಕು. ಈಗ ಮಿಕ್ಸಿಗೆ ನಮ್ಮ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಹಾಕೊಳ್ಳೋಣ. ಎಲ್ಲ ಡ್ರೈ ಫ್ರೂಟ್ಸ್ಗಳು 1.5 ಸ್ಪೂನ್ ಹಾಕೊಳ್ಳಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಪುಡಿ ಆಗಿರೋ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಒಂಚೂರು ಟೋಸ್ಟ್ ಮಾಡ್ಕೊಳ್ಳೋಣ. ಈ ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ಬ್ರೌನ್ ಆಗ್ತಾ ಇದ್ದ ಹಾಗೆ ಕುಟ್ಟಿಟ್ಕೊಂಡು ಇದ್ವಲ್ಲ ಗೋಂದು, ಅದನ್ನ ಹಾಕೊಳ್ಳೋಣ. ಇದಕ್ಕೆ 1 ಸ್ಪೂನ್ ಅಷ್ಟು ಗಸಗಸೆ, ಇದು ಚಿಕ್ಕ ಸ್ಪೂನ್ ಆದ್ರಿಂದ 2 ಹಾಕಿದೆ. ಬೆಲ್ಲ, ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅದನ್ನ ನೋಡ್ಕೊಂಡು ಬೆಲ್ಲ ಹಾಕೊಳ್ಳಿ. ಒಣಶುಂಠಿ ಪೌಡರ್, ಇದು ಏಲಕ್ಕಿ ಪೌಡರ್, ಕಾರ್ಡಮಮ್ ಪೌಡರ್. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮಿಕ್ಸ್ಚರ್ ಎಲ್ಲ ಒಂಚೂರು ಕಲರ್ ಚೇಂಜ್ ಆಗ್ತಾ ಇದ್ದ ಹಾಗೆ ಅದಕ್ಕೆ ಹಾಲು ಹಾಕ್ಕೊಳ್ಳೋಣ. ಈ ಮಿಕ್ಸ್ಚರ್ ಎಷ್ಟಿದೆಯೋ ಇಲ್ಲಿ ನೋಡಿ, ಈ ಕಪ್ಪು ಪೂರ್ತಿ ಹಾಲು ಬೇಕಾಗುತ್ತೆ. ಇದು ಹಲ್ವಾ ತರ ಆಗ್ಬೇಕು. ಅಲ್ಲಿವರೆಗೂ ಪೇಷನ್ಸ್ ಇಟ್ಕೊಂಡು ಕಲಿಸ್ತಾ ಇರಿ. ನೋಡಿ, ಹಾಕಿದ ಹಾಲೆಲ್ಲ ಹಿಂಗ್ ಹೋಗಿ ಈ ಹದಕ್ಕೆ ಬರಬೇಕು. ಆಮೇಲೆ ಪ್ಲೇಟಿಂಗ್ ಮಾಡ್ಕೊಳ್ಳೋಣ. ಇದ್ರ ಮೇಲೆ ಚೆನ್ನಾಗಿ 1 ಸ್ಪೂನ್ಗಿಂತ ಜಾಸ್ತಿ ತುಪ್ಪ ಹಾಕೊಳ್ಳಿ. ಒಂದು ಸ್ವಲ್ಪ ಕೇಸರಿ,
ಸ್ವಲ್ಪ ಪಿಸ್ತಾ, ಒಂಚೂರು ಪಂಪ್ಕಿನ್ ಸೀಡ್ಸ್. ಟಡಾ! ನೋಡಿದ್ರ, ರೆಡಿ ಆಯ್ತು ನಮ್ಮ ಡ್ರೈ ಫ್ರೂಟ್ಸ್ ಇಮ್ಯುನಿಟಿ ಬೂಸ್ಟರ್. ಇದನ್ನ ನೀವು 1 ವಾರದಿಂದ 10 ದಿನ ಫ್ರಿಜ್ ಅಲ್ಲಿ ಇಟ್ಕೊಂಡು ತಿನ್ಬೋದು. ಮಕ್ಕಳಿಗೆ ಸ್ನಾಕ್ ಟೈಮ್ ಅಲ್ಲಿ ಇದನ್ನ ಕೊಟ್ಟು ನೋಡಿ. ಜಂಕ್ ಕೊಡೋ ಬದಲು ಇದನ್ನ ಕೊಟ್ರೆ ಅವ್ರ ಹೆಲ್ತ್ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಇದನ್ನ ಮಕ್ಕಳಿಗೆ ಮಾತ್ರ ಅಲ್ಲ, ಹೆಂಗಸರು, ದೊಡ್ಡವರು, ಗಂಡಸರು ಯಾರು ಬೇಕಾದ್ರೂ ತಿನ್ಬೋದು. ಟೇಸ್ಟಿಂಗ್ ಟೈಮ್. ವಾವ್, ಸಖತ್ ರುಚಿ ಮಗ. ನಾನ್ ಮಾಡಿದ್ದು ಅಂತ ಹೇಳ್ತಿಲ್ಲ, ಇದನ್ನ ನೀವ್ ಟ್ರೈ ಮಾಡಿ ಆಮೇಲೆ ನಂಗೆ ತಿಳಿಸಿ. ಓಕೆನಾ? See you in the next episode.